ಪಾಯಾದ್ ಗುಣೇಶಃ ಕಪಿಲಃ ಕರ್ಮಬಂಧಾತ್ ಎಂಬುದಾಗಿ ತಿಳಿಸಿದಂತೆ ಜನ್ಮಾಂತರಗಳಲ್ಲಿ ಮಾಡಿದ ಪಾಪಗಳು, ಅವುಗಳ ಬಂಧ, ಅದನ್ನು ತಿಳಿದವ ಮೋಚನೆ ಮಾಡುವುದಕ್ಕೂ ಸಮರ್ಥನಾದ ಕಪಿಲನಾಮಕ ಪರಮಾತ್ಮ ನಾವು ಮಾಡುವ ಅಲ್ಪ ಸಾಧನೆಗೆ ತೃಪ್ತನಾಗಿ ನಮ್ಮ ಕರ್ಮ ಬಂಧವನ್ನು ಕಳಚಿ ನಮ್ಮನ್ನು ಉದ್ಧರಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಪರಮಾತ್ಮನ ಕಣ್ಣು ಕಪಿಲ ಅಂತ ನೋಡಿ, ಎಷ್ಟು ವಿಚಿತ್ರವಾಗಿದೆ. ನಮ್ಮ ನಿಮ್ಮೆಲ್ಲರ ಕರ್ಮಗಳಿಗೆ ಸ್ವಾಮಿ ಕಪಿಲ ಅಂತ ನಿನ್ನೆ ತಿಳಿದೆವು. ನಿಮ್ಮ ಮನಸ್ಸಿನಲ್ಲಿ ಒಂದು ಶಂಕೆ ಬರಬಹುದಲ್ವ? ಎಷ್ಟೋ ಕರ್ಮಗಳನ್ನು ನಾವು ಮಾಡಿರ್ತೇವೆ. ಎಲ್ಲ ಕರ್ಮಗಳನ್ನು ಮಾಡಿದ್ದಕ್ಕೆ ಏನು ಪ್ರೂಫ್, ಸಾಕ್ಷ್ಯಾಧಾರ ಕೇಳಿದರೆ ನಮ್ಮ ಹತ್ರ ಕೊಡೋದಕ್ಕೇನಿದೆ? ಕೆಲವುದಕ್ಕಿದೆ, ಕೆಲವುದಕ್ಕಿಲ್ಲ. ನೀನು ಸತ್ಕರ್ಮಗಳನ್ನು ಮಾಡಿದ್ದರೂ ಮಾಡಿಲ್ಲ ಅಂತ ದೇವರು ಹೇಳಿದರೆ ಏನು ಮಾಡಬೇಕು? ಪಾಪಕರ್ಮಗಳನ್ನು ಮಾಡದಿದ್ದರೂ ಮಾಡಿದ್ದೇವೆ ಅಂತ ಯಾರಾದರೂ ದೇವರ ಎದುರಿಗೆ ಚಾಡಿ ಹೇಳಿದರೆ ಮುಂದೇನು ಗತಿ? ದೇವರೇ ಗತಿ. ಅದಕ್ಕೆ ದೇವರ ವ್ಯವಸ್ಥೆ ಎಷ್ಟು ಸುಂದರವಾಗಿದೆ ಗೊತ್ತಾ? ಕರ್ಮಗಳಿಗೆ ಸ್ವಾಮಿಯಾದವ ಯಾರು ಅಂದರೆ ಕಪಿಲ. ಕಪಿಲ ಅಂದರೆ ಭಗವಂತನ ಕಣ್ಣಿನ ಸ್ಥಾನದಲ್ಲಿರುವ ದೇವರು. ದೇವರು ತನ್ನದೇ ಆದ ಅನೇಕ ರೂಪಗಳಿಂದ ತನ್ನ ದೇಹವನ್ನು ಮಾಡಿಕೊಂಡಿದ್ದಾನೆ. ದೇವರ ಕಣ್ಣು ಕಪಿಲ, ದೇವರ ಮೂಗು ನರಸಿಂಹ, ದೇವರ ವಾಣಿ ಪರಶುರಾಮ, ವಾಕ್ ಇಂದ್ರಿಯ, ರಸನೇಂದ್ರಿಯ ಅರ್ಥಾತ್ ಜಿಹ್ವೆ ಇದು ಕೂರ್ಮ, ಹಲ್ಲು ಇದು ಹಂಸ. ಹೀಗೆ ಪರಮಾತ್ಮ ತನ್ನದೇ ಆದ ಅನೇಕ ರೂಪಗಳಿಂದ ತನ್ನ ಒಂದು ದೇಹದ ನಿರ್ಮಾಣವನ್ನು ಮಾಡಿಕೊಂಡಂತಹ, ನಿರ್ಮಾಣ ಅಂದರೆ ಅನಾದಿಯಾಗಿಯೂ ಆ ರೀತಿ ಇಟ್ಟುಕೊಂಡಿದ್ದಾನೆ ಪರಮಾತ್ಮ. ಈ ದೃಷ್ಟಿಯಲ್ಲಿ ಕಂಡಾಗ ದೇವರ ಕಣ್ಣು ಕಪಿಲ ಅಂದರೆ ನಮ್ಮ ನಿಮ್ಮೆಲ್ಲರ ಕರ್ಮಗಳಿಗೆ ಒಡೆಯನಾದ ಭಗವಂತನೇ ಸ್ವಯಂ ಕಣ್ಣಾಗಿ ನಮ್ಮನ್ನು ನೋಡ್ತಾ ಇದ್ದಾನೆ. ಹೀಗಾಗಿ ಸಾಕ್ಷಿ ಏನು ಅಂತ ಪ್ರಶ್ನೆಯೇ ಇಲ್ವ ಅಲ್ಲಿ. ನಾವು ಮಾಡಿದ ಸತ್ಕರ್ಮಗಳೆಲ್ಲ ಮುಚ್ಚಿ ಹೋದಾವು, ಪ್ರಶ್ನೆ ಇಲ್ಲ. ಯಾರೂ ಹೇಳಬೇಕಾಗಿಲ್ಲ, ಯಾರೂ ಏನು ಪ್ರೂಫು ಕೊಡೋದು ಬೇಕಾಗಿಲ್ಲ. ತಾನೇ ಕಪಿಲ ಸಾಕ್ಷಿಯಾಗಿ ನೋಡ್ತಾನೆ. ನಾವು ಮಾಡದಿದ್ದ ತಪ್ಪು ಕರ್ಮಗಳನ್ನು ಸುಳ್ಳು ಹೇಳಿ ಯಾರಾದರೂ ನಮ್ಮ ಬಗ್ಗೆ ತಪ್ಪು ಕಲ್ಪನೆ ಹುಟ್ಟಿಸ್ತಾರ ಅನ್ನುವುದಕ್ಕೆ ಇನ್ನೊಬ್ಬರ ಮೇಲೆ ಡಿಪೆಂಡೇ ಆಗೋದಿಲ್ಲ. ತಾನೇ ಸ್ವಯಂ ಕಪಿಲ ನಮ್ಮ ಪಾಪಕರ್ಮಗಳು ಇದ್ದರೆ ಮಾತ್ರ ಕಂಡು ಶಿಕ್ಷೆ ಕೊಡ್ತಾನೆ, ಇಲ್ಲ ಅಂದರೆ ಶಿಕ್ಷೆ ಕೊಡೋದಿಲ್ಲ. ಹೀಗಾಗಿ ಕಣ್ಣಿನ ಸ್ಥಾನದಲ್ಲಿ ಕಪಿಲನನ್ನು ಇಡೋದು, ಅವನನ್ನೇ ಕರ್ಮಗಳ ಫಲವನ್ನು ಕೊಡುವಂತಹ ಸ್ಥಾನದಲ್ಲಿಯೂ ಇಡೋದು. ಇವೆರಡಕ್ಕೂ ಎಷ್ಟು ಸಾಂಗತ್ಯ ಇದೆ. ಏನು ಕರ್ಮ ಮಾಡಿದ್ದೇವೆ ಎನ್ನುವುದಕ್ಕೆ ಸಾಕ್ಷಿಯಾಗದೆ ಫಲ ಕೊಡೋದು ಹೇಗೆ ಅನ್ನುವುದಕ್ಕೆ ಆ ದೈವ ಈ ದೈವ ಒಬ್ಬನೇ, ಅವನು ಕಪಿಲ. ಈ ರೀತಿಯಲ್ಲಿ ಆ ಕಪಿಲ ನಾಮಕ ಪರಮಾತ್ಮನ ಅದ್ಭುತವಾದ ಮಹಿಮೆಯನ್ನು ತೃತೀಯ ಸ್ಕಂಧ ಭಾಗವತದ ಅಂಚಿನಲ್ಲಿ ತಿಳಿಸಿದ್ದಾರೆ. ನಂತರ ಸ್ವಯಂಭುವ ಮನುವಿನ ಮಗಳು ದೇವಹೂತಿ 9 ಜನ ಹೆಣ್ಣು ಮಕ್ಕಳನ್ನು 9 ಋಷಿಗಳಿಗೆ ಕೊಟ್ಟಿದ್ದಾರೆ. ಅವರೆಲ್ಲರ ಸಂಸಾರವನ್ನು ತಿಳಿಸ್ತಾರೆ. ಆ ಮೊದಲು ಆಕೂತಿಯನ್ನು ರುಚಿ ಪ್ರಜಾಪತಿಗೆ, ಅಲ್ಲಿ ಯಜ್ಞನಾಮಕ ಪರಮಾತ್ಮ ಅವತಾರ ಮಾಡ್ತಾನೆ. ತುಷಿತ ಎಂಬ ಹೆಸರಿನ ದೇವತೆಗಳು ಅವನಿಂದ ಹುಟ್ಟುತ್ತಾರೆ, 12 ಜನ. ಅವರೆಲ್ಲ ಆ ಮನ್ವಂತರದಲ್ಲಿ ದೇವತೆಗಳಾಗಿ ಮೆರೀತಾರೆ. ಸ್ವಯಂ ಭಗವಂತ ಯಜ್ಞನಾಮಕನಾಗಿ ಅವತಾರ ಮಾಡಿ ಅವನೇ ಆ ಮನ್ವಂತರದ ಇಂದ್ರನಾಗ್ತಾನೆ ಭಗವಂತ. ಇಂತಹ ಆಕೂತಿಯ ಒಂದು ವರ್ಣನೆಯನ್ನು ಮಾಡಿ ದೇವಹೂತಿಯ 9 ಜನ ಮಕ್ಕಳು 9 ಋಷಿಗಳನ್ನು ಮದುವೆಯಾಗ್ತಾರೆ. ಅವರ ಸಂತತಿಯಲ್ಲಿ ಬೆಳೆಯುತ್ತೆ. ಅದರ ಬಗ್ಗೆ ಎಲ್ಲ ವರ್ಣನೆಯನ್ನು ಮಾಡ್ತಾ ಬರ್ತಾರೆ. ಅದರಲ್ಲಿ
ಒಂದು ಮುಖ್ಯವಾದದ್ದು, ಅನಸೂಯಾದೇವಿಯನ್ನು ಅತ್ರಿ ಋಷಿಗಳಿಗೆ ಕೊಟ್ಟು ವಿವಾಹ ಮಾಡಿರ್ತಾರೆ ಕರ್ದಮ ಪ್ರಜಾಪತಿಗಳು. ಆ ಅನಸೂಯಾದೇವಿ ಅತ್ರಿ ಋಷಿಗಳಿಂದ 3 ಜನರನ್ನು ಮಕ್ಕಳನ್ನು ಪಡೀತಾಳೆ. ಅನಸೂಯಾ ತಥೈವಾತ್ರೇಹೇ ಜಜ್ಞೆ ಪುತ್ರಾನ್ ಅಕಲ್ಮಷಾನ್ ದತ್ತಂ ದೂರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್. ಮೂವರನ್ನು ಮಕ್ಕಳನ್ನಾಗಿ ಪಡೀತಾಳೆ. ದತ್ತ, ದೂರ್ವಾಸ ಹಾಗೂ ಸೋಮ. ಏನು ಇದರ ಇತಿವೃತ್ತ ಅಂದರೆ, ತಪಶ್ಚರ್ಯ ಮಾಡ್ತಾರೆ ಅತ್ರಿ ಋಷಿಗಳು. 1000 ವರ್ಷಗಳವರೆಗೆ ನಿರಂತರವಾಗಿ ಒಂದೇ ಕಾಲಿನಿಂದ ನಿಂತು ತಪಸ್ಸು ಮಾಡ್ತಾರೆ. ಅತಿಷ್ಠನ್ ಏಕಪಾದೇನ, ಒಂದೇ ಪಾದದಿಂದ ನಿಲ್ತಾರೆ, ಒಂದು ಪಾದದಿಂದ ನಿಂತು ತಪಸ್ಸು ಮಾಡ್ತಾರೆ. ಭಗವಂತ ಪ್ರತ್ಯಕ್ಷನಾಗ್ತಾನೆ. ಭಗವಂತ ಪ್ರತ್ಯಕ್ಷನಾಗುವುದರ ಜೊತೆಗೆ ಬ್ರಹ್ಮದೇವರು ರುದ್ರದೇವರು ಬರ್ತಾರೆ. ಇವರಿಗೆ ಆಶ್ಚರ್ಯ ಆಯಿತು. ಬಂದಿದ್ದೀರಿ, ಬನ್ನಿ, ಸ್ವಾಗತ. ಆದರೆ ನಾನು ಕರೆದದ್ದು ಒಬ್ಬನನ್ನು, ನೀವು 3 ಜನ ಆಗಿ ಬಂದಿದ್ದೀರಿ. ಏಕೋಮಯೇಶ ಭಗವಾನ್ ವಿಬುಧ ಪ್ರಧಾನ ಚಿತ್ತೀಕೃತ. ನಾನು ಮನಸ್ಸಿನಲ್ಲಿ ಅಂದುಕೊಂಡದ್ದು ಪರಮಾತ್ಮ ವಿಷ್ಣು, ಅವನು ಬರಬೇಕು ಅಂತ ನಾನು ಬಯಸಿದ್ದೆ. 3 ರೂಪಗಳಿಂದ ವಿಷ್ಣುವೇ ಬರಬೇಕು ಅಂತ ನನ್ನ ಅಪೇಕ್ಷೆ ಇತ್ತು. ಬ್ರಹ್ಮದೇವರಲ್ಲಿ ಅಂತರ್ಯಾಮಿಯಾಗಿ ಸೃಷ್ಟಿ ಮಾಡುವ ಬ್ರಹ್ಮ ಎಂಬ ಹೆಸರಿನ ಪರಮಾತ್ಮ ಇದ್ದಾನೆ, ನಾರಾಯಣ. ಶಿವನಲ್ಲಿ ಶಿವ ಎಂಬ ಹೆಸರಿನಿಂದ ಭಗವಂತ ಇದ್ದಾನೆ, ಸ್ವಯಂ ವಿಷ್ಣು ಇದ್ದಾನೆ. ಆ ಬ್ರಹ್ಮ, ವಿಷ್ಣು, ಶಿವ ಎಂಬ 3 ಹೆಸರಿನ ವಿಷ್ಣುವೇ ನನಗೆ ಬರಬೇಕು, ಪ್ರತ್ಯಕ್ಷನಾಗಬೇಕು, ಅವನಿಂದ ನಾನು ಅನುಗ್ರಹ ಪಡೆಯಬೇಕು ಅಂತ ನನ್ನ ಅಪೇಕ್ಷೆ ಇತ್ತು. ಆದರೆ ಈಗ ವಿಷ್ಣು, ನೀನು ಬಂದದ್ದು ನಿಜ, ನನ್ನ ಪ್ರಾರ್ಥನೆಗೆ ತಕ್ಕಂತೆ. ಬ್ರಹ್ಮದೇವರೇ ಬಂದಿದ್ದಾರೆ, ರುದ್ರದೇವರೇ ಬಂದಿದ್ದಾರೆ. ಇವರನ್ನು ನಾನು ಕರೆದಿಲ್ಲ, ಇವರ ಅಂತರ್ಯಾಮಿ ರೂಪಗಳನ್ನು ನಾನು ಕರೆದದ್ದು. ಬಂದದ್ದು ಇವರಿಬ್ಬರು, ಯಾಕೆ ಅಂತ ದೇವರು ಹೇಳಿದ, ಯದ್ವೈಧ್ಯಾಯಸಿ ತೇ ವಯಂ. ನೀನು ಯಾರನ್ನು ಕರೆದಿದ್ದೀಯೋ ಅವರೇ ನಾವು ಬಂದವರು, ಚಿಂತೆ ಮಾಡಬೇಡ. ಹಾಗಾದರೆ ಇವರಿಬ್ಬರು ದೇವತೆಗಳು ಯಾಕೆ ಬಂದಿದ್ದಾರೆ ಅಂದರೆ ರಹಸ್ಯ ಇದೆ. ನಿನಗೆ ಬ್ರಹ್ಮದೇವರೊಳಗೆ ಅಂತರ್ಯಾಮಿಯಾದ ಬ್ರಹ್ಮ ಎಂಬ ಹೆಸರಿನ ನಾನು ಬರಬೇಕು ಅಂತಿತ್ತು. ಆದರೆ ನನ್ನ ಒಂದು ವ್ಯವಸ್ಥೆ, ಅಂತರ್ಯಾಮಿ ರೂಪದಿಂದ ನಾನು ಪ್ರತ್ಯೇಕವಾಗಿ ಬರೋದಿಲ್ಲ, ಅಧಿಷ್ಠಾನದಿಂದ ಸಹಿತವಾಗೇ ಬರಬೇಕು. ನಾನು ಬ್ರಹ್ಮದೇವರಲ್ಲಿ ಅಂತರ್ಯಾಮಿಯಾದ ನಾನು ಬೇಕು, ಬ್ರಹ್ಮ ಬೇಡ ಅಂದರೆ ಹೇಗೆ? ಶಿವನಲ್ಲಿ ಅಂತರ್ಯಾಮಿಯಾದ ನಾನು ಬರಬೇಕು, ಶಿವ ಬರಬಾರದು ಅಂದರೆ ನಡೆಯೋದಿಲ್ಲ, ಅವರೊಟ್ಟಿಗೇ ಬರಬೇಕು. ಇದು ಒಳ್ಳೆಯ ವಿಚಾರ ನಿನ್ನದು, ಒಳ್ಳೆ ಮಾತು. ನೀರು ಬೇಕು, ಪಾತ್ರೆ ಬೇಡ ಅಂದಾಗತ್ತೆ. ನೀರು ಮಾತ್ರ ಬೇಕು ನನಗೆ. ನೀರು ತೊಗೊಂಡು ಬಂದರೆ ಪಾತ್ರೆ ತಂದೆ ಅಲ್ಲೋ ಮಹಾರಾಯ ಅಂದರೆ ಏನು ಹೇಳಬೇಕಿನ್ನ? ಹಾಗೆ ಪಾತ್ರೆ ಇಲ್ಲದೆ ನೀರು ಬರೋ ಹಾಗಿಲ್ಲ. ಉದಾಹರಣೆಯಲ್ಲಿ ವ್ಯತ್ಯಾಸ ಇದೆ. ಪಾತ್ರೆ ಇಲ್ಲದಿದ್ದರೆ ನೀರು ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ, ಅನಿವಾರ್ಯ. ಇಲ್ಲಿ ಭೌತಿಕವಾಗಿ ಯಾವ ಅನಿವಾರ್ಯತೆ ಇಲ್ಲ. ಬ್ರಹ್ಮಶಿವರಿಲ್ಲದೆ ಒಳಗೆ ಭಗವಂತ ತಾನು ಸ್ವತಂತ್ರವಾಗಿ ನಡೆದು ಬರಲು ಸಾಧ್ಯ ಇಲ್ಲ ಅಂತಿಲ್ಲ. ಅಲ್ಲಿ ಭೌತಿಕವಾದ ಅನಿವಾರ್ಯತೆ ಇದ್ದರೆ ಇಲ್ಲಿ ಸಾಂಕಲ್ಪಿಕ ಅನಿವಾರ್ಯತೆ ಇದೆ. ಭಗವಂತನ ಸಂಕಲ್ಪ ಆಗಿದೆ, ಅಧಿಷ್ಠಾನವಿಲ್ಲದೆ ನಾನು ಬರೋದಿಲ್ಲ. ಹೀಗಾಗಿ ಬ್ರಹ್ಮ ಶಿವರಲ್ಲಿ ಅಂತರ್ಯಾಮಿಯಾದ ನಾನು ಬರಬೇಕು ಅಂದರೆ ಬ್ರಹ್ಮಶಿವರು ಬರಲೇಬೇಕು. ನನ್ನನ್ನಂತೂ ಕರೆದಿದ್ದೀಯಾ, ನಾನು ಬಂದಿದ್ದೇನೆ. ನಿನಗೆ ಯಾರು ಬೇಕೋ ಅವರು ಬಂದಿದ್ದಾರೆ, ಎಕ್ಸ್ಟ್ರಾ 2 ಬಂದಿದ್ದಾರೆ ಅಷ್ಟೇ ಹೊರತು ನೀನು ಕರೆದವರಂತೂ ಬಿಟ್ಟಿಲ್ಲ. ಬಂದಿದ್ದೇವೆ, ಚಿಂತೆ ಮಾಡಬೇಡ. ವರ ಕೇಳು, ಜಾಸ್ತಿ ವಾಕ್ಯಾರ್ಥ ಬೇಡ. ಏನು ಬೇಕು ವರ? ಯಚ್ಛತ್ವಾತ್ಮ ಸಮಾಂ ಪ್ರಜಾಂ, ನಿನಗೆ ಸಮಾನನಾದಂತಹ, ನಿಮಗೆ ಸಮಾನರಾದ ಪುತ್ರರು ಬೇಕು ಅಂತ. ದೇವರಿಗೆ ಸಮಾನ ಯಾರಿರಬೇಕಿನ್ನು? ನತ್ವತ್ಸಮೋಸ್ತ್ಯಭ್ಯಧಿಕ ಕುತೋನ್ಯೋ ಲೋಕತ್ರಯೇಪ್ಯಪ್ರತಿಮ ಪ್ರಭಾವ. ನನಗೆ ಸಮಾನರಾದವರು ಅಂದರೆ ಯಾರು? ನಾನೇ ಅವತಾರ ಮಾಡಬೇಕು. ಸ್ವಯಂ ತಾನೇ ತನ್ನನ್ನೇ ಕೊಟ್ಟ ಭಗವಂತ. ಅದಕ್ಕಾಗಿ ದತ್ತ, ತಾನೇ ತಾನು ಅತ್ರಿ ಋಷಿಗಳಿಗೆ ತನ್ನನ್ನು ಕೊಟ್ಟ.
ತನ್ನಿಂದ ತಾನು ಕೊಡಲ್ಪಟ್ಟದ್ದರಿಂದ ದತ್ತ ಅಂತ ಅವನಿಗೆ ಹೆಸರು. ಅತ್ರಿಯ ಮಗನಾದದ್ದರಿಂದ ಆತ್ರೇಯ, ಸೇರಿದರೆ ದತ್ತಾತ್ರೇಯ ಎಂಬ ಹೆಸರಿನಿಂದ ಭಗವಂತ ಅಲ್ಲಿ ಅವತಾರ ಮಾಡಿದ್ದಾನೆ, ಸಾಕ್ಷಾತ್ ವಿಷ್ಣು. ಇನ್ನು ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಬ್ರಹ್ಮಣೋ ನಾವತಾರೋಸ್ತಿ ಸನ್ನಿಧಾನಂತು ಕೇವಲಂ. ಭಗವಂತನ ಆದೇಶ. ಬ್ರಹ್ಮದೇವರು ಅವತಾರ ಮಾಡುವಂತಿಲ್ಲ. ವಾಯುದೇವರು ಅವತಾರ ಮಾಡಿದ್ದಾರೆ, ಹನುಮಂತ ದೇವರಾಗಿ, ಭೀಮಸೇನ ದೇವರಾಗಿ, ಮಧ್ವಾಚಾರ್ಯರಾಗಿ. ರುದ್ರದೇವರು ಅವತಾರ ಮಾಡುತ್ತಾರೆ, ಶೇಷದೇವರು ಮಾಡುತ್ತಾರೆ, ಇವರೆಲ್ಲ ಅವತಾರ ಮಾಡಿದ್ದಾರೆ. ಗರುಡದೇವರು ಅವತಾರ ಮಾಡಿಲ್ಲ. ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಗರುಡದೇವರು ಅವತಾರ ಕಾಲದಲ್ಲಿ ಮೂಲ ರೂಪದಿಂದಲೇ ಬಂದು ಸೇವೆ ಮಾಡಿ ಹೋಗ್ತಾರೆ. ರಾಮಾವತಾರ ಕಾಲದಲ್ಲಿಯೂ ಬಂದಿದ್ದಾರೆ ನಾಗಪಾಶವನ್ನು ಬಿಡಿಸುವುದಕ್ಕೆ. ಕೃಷ್ಣಾವತಾರದಲ್ಲಿಯೂ ಬೇಕಾದಷ್ಟು ಬಾರಿ ಗರುಡದೇವರು ಕೃಷ್ಣನ ಜೊತೆಗೇ ಇದ್ದಾರೆ, ಸೇವೆಗೆ ಗರುಡನಾಗಿಯೇ ಇದ್ದಾರೆ. ಇರಲಿ, ಆ ವಿಷಯ ಬೇರೆ. ಅಂತೂ ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಹೀಗಾಗಿ ಬ್ರಹ್ಮದೇವರ ವಿಶೇಷ ಸನ್ನಿಧಾನದಿಂದ ಕೂಡಿದಂತಹ ಚಂದ್ರ ಸೋಮನಾಗಿ ಅವತಾರ ಮಾಡಿದ್ದಾನೆ. ಸೋಮೋಭೂತ್ ಬ್ರಹ್ಮಣೋಂಶೇನ. ಶಿವನಿಗೆ ಅವತಾರ ಉಂಟು. ಸಾಕ್ಷಾತ್ ಶಿವ ದುರ್ವಾಸನಾಗಿ, ದುರ್ವಾಸ ಋಷಿಗಳಾಗಿ ಅವತಾರ ಮಾಡಿದ್ದಾರೆ. ಹೀಗಾಗಿ ಅತ್ರಿ ಋಷಿಗಳಿಂದ ಸೋಮ, ದುರ್ವಾಸರು ಹಾಗೂ ಸಾಕ್ಷಾತ್ ವಿಷ್ಣು ದತ್ತಾತ್ರೇಯನಾಗಿ ಅವತಾರ ಮಾಡಿದ್ದಾನೆ. ಇದು ಕರ್ದಮ ಪ್ರಜಾಪತಿಗಳ ಮಗಳಾದ ಅನಸೂಯಾದೇವಿಯಲ್ಲಿ ಅತ್ರಿ ಋಷಿಗಳಿಂದ ಆದಂತಹ ಒಂದು ದೊಡ್ಡದಾದ ಕಾರ್ಯ. ಮಹಾನುಭಾವರು ಬ್ರಹ್ಮ ವಿಷ್ಣು ಮಹೇಶ್ವರರು ಇವರಿಂದ ಬಂದಿದ್ದಾರೆ ಅಂದರೆ ಅವರ ಭಾಗ್ಯ ಎಂಥ ದೊಡ್ಡದು. ಕರ್ದಮರ ದೇವಹೂತಿಯ ಭಾಗ್ಯ ಏನು, ಅತ್ರಿ ಅನಸೂಯಾದೇವಿಯರ ಭಾಗ್ಯ ಏನು, ಅದಕ್ಕಾಗಿ ಎಂತಹ ಘೋರವಾದ ತಪಸ್ಸನ್ನು ಆಚರಣೆ ಮಾಡಿದರು, ಇದನ್ನು ನಾವು ತಿಳಿಯಬೇಕು. ಅಂತಹ ದತ್ತಾತ್ರೇಯ ರೂಪಿಯಾದ ಪರಮಾತ್ಮನನ್ನು ವಿಶೇಷವಾಗಿ ನಾವು ಭಜಿಸಬೇಕು. ಯೋಗಶಾಸ್ತ್ರದ ಪ್ರವರ್ತಕ, ಶುದ್ಧವಾದ ತರ್ಕಶಾಸ್ತ್ರ ಇದೆಯಲ್ಲ, ಅಂತಹ ತರ್ಕಶಾಸ್ತ್ರದ ಪ್ರವರ್ತಕ ದತ್ತಾತ್ರೇಯ. ಪ್ರಥಮ ಸ್ಕಂಧದಲ್ಲಿ ಬರ್ತದೆ, ದತ್ತಾತ್ರೇಯ ರೂಪಿಯಾದಂತಹ ಭಗವಂತ ಅಲರ್ಕಾದಿಗಳಿಗೆ ಆನ್ವೀಕ್ಷಿಕೆಯನ್ನು, ಶುದ್ಧ ತರ್ಕಶಾಸ್ತ್ರವನ್ನು, ಬ್ರಹ್ಮತರ್ಕವನ್ನು ಉಪದೇಶ ಮಾಡಿದ್ದಾರೆ ಅಂತ. ಅದರಂತೆ ದತ್ತಸ್ತ್ವಯೋಗಾದಥ ಯೋಗನಾಥ ಅಂತ. ಯೋಗ ಇಲ್ಲದಂತೆ, ಯೋಗಾಭ್ಯಾಸ ಇಲ್ಲದೆ, ಪ್ರಾಣಾಯಾಮ ಧ್ಯಾನಾದಿಗಳು ಇಲ್ಲದೆ, ಸಾಧನೆಯಿಂದ ವಂಚಿತರಾಗದಂತೆ ನಮ್ಮನ್ನು ರಕ್ಷಣೆ ಮಾಡಿ ನಾವು ವಿಹಿತವಾದ ಯೋಗ ಮಾರ್ಗದಲ್ಲಿ ಸಾಗುವಂತೆ ದತ್ತಾತ್ರೇಯ ಅನುಗ್ರಹ ಮಾಡಲಿ ಎಂಬ ಪ್ರಾರ್ಥನೆ ಇದೆ. ಹೀಗಾಗಿ ಪ್ರಾಣಾಯಾಮ, ಧ್ಯಾನ, ಶುದ್ಧವಾದ ಶಾಸ್ತ್ರೋಕ್ತವಾದಂತಹ ಯೋಗ ಮಾರ್ಗ, ಅದರ ಅನುಸರಣೆ, ಜೊತೆಗೆ ಶುದ್ಧವಾದ ಪ್ರಮಾಣಗಳ ತಿಳುವಳಿಕೆ, ಶುದ್ಧವಾದ ಬ್ರಹ್ಮತರ್ಕಾನುಸಾರಿಯಾದಂತಹ ತರ್ಕಶಾಸ್ತ್ರದ, ಪ್ರಮಾಣಶಾಸ್ತ್ರದ ತಿಳುವಳಿಕೆ ನಮಗೆ ಬರಬೇಕು ಅಂದರೆ ದತ್ತಾತ್ರೇಯನ ಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಒಂದು ಬಾರಿ ದತ್ತಾತ್ರೇಯನ ಸ್ಮರಣೆಯನ್ನು ಮಾಡಿ ಅವನನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಿ, ಬೋಲೋ ದತ್ತಾತ್ರೇಯ ಭಗವಾನ ಕೀ. ಭಾಗವತ ಮಹಾತ್ಮೆ ಹೇಳುತ್ತದೆ, ಮಧ್ಯ ಮಧ್ಯದಲ್ಲಿ ಭಗವಂತನ ಅವತಾರಗಳಿಗೆ ಜಯಕಾರಗಳನ್ನು ಹೇಳಬೇಕು ಅಂತ. ಬೋಲೋ ಕಪಿಲ ಭಗವಾನ ಕೀ, ವರಾಹ ಭಗವಾನ ಕೀ. ದತ್ತಾತ್ರೇಯ ರೂಪಿಯಾದ ಭಗವಂತ ಶುದ್ಧವಾದ ಜ್ಞಾನವನ್ನು ನೀಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಯಾವುದೋ ಸಾಂಖ್ಯ, ಯಾವುದೋ ಯೋಗದ ಬೆನ್ನು ಹತ್ತಬಾರದು ಅಂತ ಶುದ್ಧವಾದ ಸಾಂಖ್ಯ ತತ್ವಗಳ ಯಥಾರ್ಥವಾದ ಜ್ಞಾನವನ್ನು ನೀಡುವ ಕಪಿಲನಾಮಕ ಪರಮಾತ್ಮ, ಜೊತೆಗೆ ಶುದ್ಧವಾದ ಯೋಗದ ಜ್ಞಾನವನ್ನು ನೀಡುವ ದತ್ತಾತ್ರೇಯ. ಹತ್ತಿರದಲ್ಲಿ ಕಪಿಲ ದತ್ತಾತ್ರೇಯರ ವರ್ಣನೆಯನ್ನು ಭಾಗವತದ ತೃತೀಯದ ಕೊನೆಗೆ ಚತುರ್ಥದ ಪ್ರಾರಂಭದಲ್ಲಿ ಮಾಡಿದ್ದಾರೆ. ವಿಚಿತ್ರ ಅಂದರೆ ಇವರಿಬ್ಬರ ಜೋಡಿ ಬಹಳ ಚೆನ್ನಾಗಿದೆ. ತಂತ್ರಸಾರದಲ್ಲಿ ಶ್ರೀಮದಾಚಾರ್ಯರು ಧ್ಯಾನ ಶ್ಲೋಕವನ್ನು ಒಬ್ಬೊಬ್ಬ ದೇವರಿಗೆ ಒಂದೊಂದು ಮಾಡಿದರೆ ಇವರಿಬ್ಬರಿಗೆ ಸೇರಿ ಒಂದೇ ಶ್ಲೋಕ ಮಾಡಿದ್ದಾರೆ. ಕಪಿಲಂಚ ದತ್ತಂ ಅಂತ ಕೂಡಿ ಹೇಳ್ತಾರೆ. ಇಬ್ಬರದು ಸೇರಿ ಒಂದೇ ಧ್ಯಾನ ಶ್ಲೋಕ. ಅಷ್ಟು ಜೊತೆಗೆ ನಮಗೆ ಜ್ಞಾನ ಹಾಗೂ ಯೋಗಗಳು ಸೇರಿ ಹೋಗಬೇಕು ಅನ್ನುವುದರ ಸೂಚನೆಯನ್ನು ಶ್ರೀಮದಾಚಾರ್ಯರು ನೀಡಿದ್ದಾರೆ.